ಸಮಗ್ರ ಒಳಚರಂಡಿ ನಿರ್ಮಾಣ ಯೋಜನೆ ಬೇಡಿಕೆ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದ ಜನರ ಕನಸು ನನಸಾಗುವ ಹಂತ ತಲುಪಿದೆ. ಇದೀಗ ರಾಜ್ಯದ ಪ್ರಪ್ರಥಮ ಪಿಪಿಪಿ ಡ್ರೈನೇಜ್ ಸ್ಕೀಮ್ ಪುತ್ತೂರಿಗೆ ಮಂಜೂರುಗೊಳ್ಳುವ ಹಂತದಲ್ಲಿದೆ. ಸರ್ಕಾರಿ ಮತ್ತು ಖಾಸಗಿ ವ್ಯವಸ್ಥೆ ಸೇರಿಕೊಂಡು ಪಿಪಿಪಿ ಮಾಡೆಲ್ನಲ್ಲಿ ಸಮಗ್ರ ಒಳಚರಂಡಿ ರಚಿಸುವ 100 ಕೋಟಿ ರೂಪಾಯಿಗಳ ಮೆಗಾ ಯೋಜನೆ ಇದಾಗಿದ್ದು, ಇನ್ನೊಂದು ವಾರದಲ್ಲಿ ಸರ್ಕಾರದಿಂದ ಮಂಜೂರುಗೊಳ್ಳಲಿದೆ. ಸಮಗ್ರ ಒಳಚರಂಡಿ ನಿರ್ಮಾಣ ಯೋಜನೆ ಬೇಡಿಕೆ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದ ಜನರ ಕನಸು ನನಸಾಗುವ ಹಂತ ತಲುಪಿದೆ. ಇದೀಗ ರಾಜ್ಯದ ಪ್ರಪ್ರಥಮ ಪಿಪಿಪಿ ಡ್ರೈನೇಜ್ ಸ್ಕೀಮ್ ಪುತ್ತೂರಿಗೆ ಮಂಜೂರುಗೊಳ್ಳುವ ಹಂತದಲ್ಲಿದೆ. ಸರ್ಕಾರಿ ಮತ್ತು ಖಾಸಗಿ ವ್ಯವಸ್ಥೆ ಸೇರಿಕೊಂಡು ಪಿಪಿಪಿ ಮಾಡೆಲ್ನಲ್ಲಿ ಸಮಗ್ರ ಒಳಚರಂಡಿ ರಚಿಸುವ 100 ಕೋಟಿ ರೂಪಾಯಿಗಳ ಮೆಗಾ ಯೋಜನೆ ಇದಾಗಿದ್ದು, ಇನ್ನೊಂದು ವಾರದಲ್ಲಿ ಸರ್ಕಾರದಿಂದ ಮಂಜೂರುಗೊಳ್ಳಲಿದೆ. ಮಂಗಳೂರು ಹೊರತುಪಡಿಸಿ ಜಿಲ್ಲೆಯ 2ನೇ ಅತಿ ದೊಡ್ಡ ನಗರವಾಗಿರುವ ಪುತ್ತೂರಿನಲ್ಲಿ ಮಳೆ ನೀರು ಹರಿಯುವ ಚರಂಡಿ ವ್ಯವಸ್ಥೆ ಇದ್ದರೂ ಮನೆ ಮನೆಗಳ ವಾಣಿಜ್ಯ ಸಮುಚ್ಚಯಗಳ ಕೊಳಚೆ ನೀರು ಹರಿದು ವೈಜ್ಞಾನಿಕವಾಗಿ ಸಂಸ್ಕರಣೆಗೊಳ್ಳುವ ಒಳಚರಂಡಿ ಇಲ್ಲ. ಹೀಗಾಗಿ ಮಳೆ ನೀರು ಹರಿಯುವ ಚರಂಡಿ ರಾಜಕಾಲುವೆಗಳಲ್ಲೇ ಕೊಳಚೆ ನೀರು ಹರಿಯುವ ಸನ್ನಿವೇಶವಿದೆ. ಸ್ವಿಟ್ಜರ್ಲ್ಯಾಂಡ್ನ ಕುವಾಕ್ ಎಂಬ ಅಂತಾರಾಷ್ಟ್ರೀಯ ಕಂಪನಿ ಭಾರತ ದೇಶದಲ್ಲಿ ಒಳಚರಂಡಿ ಯೋಜನೆಯನ್ನ ಕಾರ್ಯಗತಗೊಳಿಸಲು ಗುತ್ತಿಗೆ ಪಡೆಯುತ್ತಿದೆ. ಆರಂಭದಲ್ಲಿ ಒಂದು ನಗರದಲ್ಲಿ ಪೈಲಟ್ ಯೋಜನೆ ಜಾರಿಗೊಳಿಸಲು ಮುಂದಾಗಿದ್ದು, ಕರ್ನಾಟಕದಲ್ಲಿ ಪುತ್ತೂರು ನಗರವನ್ನ ಇದಕ್ಕಾಗಿ ಆಯ್ಕೆ ಮಾಡಿ ಕಾಮಗಾರಿ ನಿರ್ಮಿಸಲು ಸಿದ್ಧತೆ ನಡೆಸಲಾಗಿದೆ. ಕೆಲವೇ ದಿನಗಳಲ್ಲಿ ಸರ್ಕಾರದ ಹಸಿರು ನಿಶಾನೆ ಪಡೆಯಲಿದ್ದು, ಒಟ್ಟು 100 ಕೋಟಿ ರೂಪಾಯಿಗಳ ಮೆಗಾ ಯೋಜನೆ ಇದಾಗಿದ್ದು, ಇದರಲ್ಲಿ 15 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಭರಿಸಲಿದೆ. ಉಳಿದ 85 ಕೋಟಿಗಳನ್ನು ಯುವ ಕಂಪನಿ ಭರಿಸಿ ಯೋಜನೆ ಅನುಷ್ಠಾನಗೊಳಿಸಲಿದೆ. ಯೋಜನೆಗಳಲ್ಲಿ ಪುತ್ತೂರಿಗೆ ಡ್ರೈನೇಜ್ ಕೂಡ ವೆರಿ ಇಂಪಾರ್ಟೆಂಟ್. ನಾವು ಸರ್ಕಾರದಿಂದ ತುಂಬಾ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅಧಿವೇಶನದಲ್ಲಿ ಕೂಡ ನಾವು ಮಾತಾಡಿದ್ವಿ, ಪುತ್ತೂರಿಗೆ ಡ್ರೈನೇಜ್ ಸಿಗಬೇಕು ಅಂತ. ಯಾಕಂದ್ರೆ ಅಭಿವೃದ್ಧಿ ಆಗ್ತಾ ಇದೆ. ವೇಸ್ಟ್ ಅನ್ನು ಎಲ್ಲಿ ಹೊರಗೆ ಹಾಕದಿದ್ರೆ ಯಾವುದೇ ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸ್ವಚ್ಛತೆ ಬಗ್ಗೆ ಗಮನ ಕೊಡೋದಿದ್ರೆ ಎಷ್ಟೇ ನೀವು ಡೆವಲಪ್ಮೆಂಟ್ ಮಾಡಿದ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಎಷ್ಟೊಂದು ದೊಡ್ಡ ಕಾಂಪ್ಲೆಕ್ಸ್ಗಳಿದೆ, ಅದರಲ್ಲಿ ವೇಸ್ಟ್ ಜನರೇಷನ್ ಎಷ್ಟಾಗ್ತಿದೆ, ಆಸ್ಪತ್ರೆಗಳು ಎಷ್ಟಿದೆ, ವೇಸ್ಟ್ ಜನರೇಷನ್ ಎಷ್ಟಾಗ್ತಿದೆ. ಅದಕ್ಕೆ ಈಗ ಸ್ವಿಟ್ಜರ್ಲ್ಯಾಂಡ್ ಕಂಪನಿಯ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ವಾಕ್ಯೂಮ್ ಸಿಸ್ಟಮ್ ಏನು ಸರ್ಕಾರ ಈ ಮೊದಲು ಹೇಳ್ತಾ ಇತ್ತು, ನಮ್ಮ ಈ ವೇಸ್ಟ್ ಹೇಗೆ ಹರಿಯುತ್ತೆ ಅಂದ್ರೆ ಗ್ರಾವಿಟಿ ಮೇಲೆ ಹರಿತಾರೆ. ಸೊ ಈ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಗ್ರಾವಿಟಿ ಮೇಲೆ ಹರಿದ್ರೆ ನಮ್ದು KSRTC ಬಸ್ ಸ್ಟ್ಯಾಂಡ್ ಹತ್ರ ಎತ್ತರ ಇದೆ, ಈ ಕಡೆ ಎಲ್ಲ ಇದು ವಾಕ್ಯೂಮ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಕಂಪನಿ ಜೊತೆ ಒಡಂಬಡಿಕೆ ಮಾಡಿದೆ. ನಮ್ಮ ಫ್ಲೈಟ್ ಅಲ್ಲಿ ಟ್ರೈನ್ ಅಲ್ಲಿ ಈಗ ಹೊಸ ಸಿಸ್ಟಮ್ ಮಾಡಿದೆ. ಅದೇ ರೀತಿ ಸಕ್ ಮಾಡೋದು, ಇದು ಕೆಳಗಡೆವರೆಗೆ ಡೀಪ್ ಮಾಡುವ ಅವಶ್ಯಕತೆ ಇಲ್ಲ. ಬರೀ 1 ಮೀಟರ್ ಮಾತ್ರ ಪೈಪ್ ಲೈನ್ ಡೀಪ್ ಮಾಡುವಂತದ್ದು. ಮತ್ತೆ ಸ್ಟ್ರೈಟ್ ಮಾಡ್ಬೇಕಂತಿಲ್ಲ, ಹೇಗೆ ಕೂಡ ನೀವು ಬೆಂಡ್ ಮಾಡಿ ತಗೊಂಡು ಹೋಗ್ಬೋದು. ಕಾಮಗಾರಿ ಸಂಪೂರ್ಣಗೊಂಡ ಬಳಿಕ 5 ವರ್ಷಗಳ ಕಾಲ ಇದೇ ಕಂಪನಿ ನಿರ್ವಹಣೆ ಮಾಡಲಿದೆ. ಮುಂದಿನ ವಾರ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ನಡೆದು ಸ್ವಿನ್ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ. ಬಳಿಕ ಯೋಜನೆಯ ಕಾಮಗಾರಿ ಆರಂಭಗೊಳ್ಳಲಿದೆ. ಕಂಪನಿಯ ಪಾಲಿಕೆ ಪುತ್ತೂರು ಪೈಲಟ್ ಯೋಜನೆಯಾಗಿದ್ದು, ಭವಿಷ್ಯದಲ್ಲಿ ಇದಕ್ಕೆ ದೇಶದ ನಾನಾ ಕಡೆ ಈ ಕಾಮಗಾರಿಯ ಗುತ್ತಿಗೆ ಸಿಗುವ ಸಾಧ್ಯತೆಗಳಿವೆ. ಬಹುನಿರೀಕ್ಷಿತ ಒಳಚರಂಡಿ ಯೋಜನೆ ಅನುಷ್ಠಾನದಲ್ಲಿ ಪುತ್ತೂರು ನಗರವನ್ನ ಮುಖ್ಯ ರಸ್ತೆ ವಲಯ, ದರ್ಬೆ ವಲಯ ಮತ್ತು ಬೋಳುವಾರು ವಲಯ ಎಂದು ಗುರುತಿಸಲಾಗುತ್ತದೆ. ಮುಖ್ಯ ರಸ್ತೆಗಳಲ್ಲಿ ಒಳಚರಂಡಿ ನಿರ್ಮಾಣವಾಗಲಿದೆ. ಹೋಟೆಲ್, ಮಾಲ್ ಮತ್ತಿತರ ವಾಣಿಜ್ಯ ಸಂಸ್ಥೆಗಳು, ಫ್ಲಾಟ್ ವಸತಿಯವರು ತಮ್ಮ ಖರ್ಚಿನಲ್ಲಿ ಮುಖ್ಯ ಕೊಳವೆಗೆ ಸಂಪರ್ಕ ಕಲ್ಪಿಸಿಕೊಂಡು ಕೊಳಚೆ ನೀರು ಬಿಡಬಹುದು. ಈ ಯೋಜನೆಯಲ್ಲಿ ಚರಂಡಿ ಗರಿಷ್ಠ ಆಳಕ್ಕೆ ಅಗೆಯಬೇಕಾಗಿಲ್ಲ. 1 ಮೀಟರ್ ಆಳದ ಚರಂಡಿ ನಿರ್ಮಿಸಿ ಕೊಳವೆ ಅಳವಡಿಸಲಾಗುತ್ತದೆ. ಗುರುತ್ವಾಕರ್ಷಣ ಶಕ್ತಿಯ ಮೂಲಕ ಇಲ್ಲಿ ಕೊಳಚೆ ನೀರು ಹರಿಯುವುದಿಲ್ಲ. ಸಕ್ಕಿಂಗ್ ಯಂತ್ರ, ಚೇಂಬರ್ಗಳನ್ನು ಅಲ್ಲಲ್ಲಿ ಅಳವಡಿಸಲಾಗುತ್ತದೆ. ಅದು ಕೊಳಚೆ ನೀರನ್ನ ನಿರಂತರ ಹೀರಿಕೊಳ್ಳುತ್ತದೆ. ಬಳಿಕ ಅದನ್ನ STP ಫ್ಲಾಟ್ಗೆ ತುಂಬಿಸಲಾಗುತ್ತದೆ. ಪುತ್ತೂರು ನಗರದ ಬೆದ್ರಾಳದಲ್ಲಿ 5 ಎಕರೆ ಜಾಗದಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಫ್ಲಾಟ್ ನಿರ್ಮಿಸಲಾಗುತ್ತದೆ. ಅಲ್ಲಿ ಕೊಳಚೆ ನೀರು ವೈಜ್ಞಾನಿಕವಾಗಿ ಸಂಸ್ಕರಣೆಗೊಳ್ಳುತ್ತದೆ. ಇದಕ್ಕಾಗಿ ನಗರಸಭೆ ಪ್ರತ್ಯೇಕ 20 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದು 8 MLD ಸಾಮರ್ಥ್ಯ ಹೊಂದಿರಲಿದೆ. ಪುತ್ತೂರಿನಲ್ಲಿ ಪ್ರತಿದಿನ ಗರಿಷ್ಠ 4 MLD ಕೊಳಚೆ ನೀರು ಸಂಗ್ರಹಗೊಳ್ಳಲಿದೆ. ನಾವು ಹೊಸ ಯೋಜನೆಯನ್ನು ಮಾಡಿದ್ವಿ ಸುಮಾರು 100 ಕೋಟಿ ರೂಪಾಯಿಯಲ್ಲಿ.
PPP ಮೋಡ್ನಲ್ಲಿ ಒಂದು ಮಾಡೆಲ್ ಅನ್ನು ಮಾಡಿದ್ದೀವಿ. ಈ ವಾರದಲ್ಲಿ ಸರ್ಕಾರದ ಜೊತೆ ಚರ್ಚೆ ಇದೆ. ಇದಕ್ಕೆ ಸುಮಾರು 15 ಕೋಟಿ ರೂಪಾಯಿ ಮಾತ್ರ ಸರ್ಕಾರದ ಹಣ ಬೀಳುವಂಥದ್ದು. 85 ಕ್ರೋರ್ಸ್ ಕಂಪನಿಯೇ ಹಾಕ್ಲಿಕ್ಕೆ, ಅಂದ್ರೆ ಅವರಿಗೆ ಪೈಲಟ್ ಪ್ರಾಜೆಕ್ಟ್ ಬೇಕು. ಇಡೀ ದೇಶದಲ್ಲಿ ಎಲ್ಲಿಯೂ ಇಲ್ಲ. ಮೊದಲಿಗೆ ಅವರಿಗೂ ಕೂಡ ಪೈಲಟ್ ಪ್ರಾಜೆಕ್ಟ್ ಬೇಕು. ಅದಕ್ಕಾಗಿ ಅವರನ್ನು ಕನ್ವಿನ್ಸ್ ಮಾಡಿ 85 ಕ್ರೋರ್ಸ್ ಅವರು ಹಾಕ್ಲಿಕ್ಕೆ ತಯಾರಿದ್ದಾರೆ. ಅವರಿಗೆ ಒಂದು ಬೇಸ್, ಅಂದ್ರೆ ನಮ್ಮ ಪುತ್ತೂರನ್ನು 3 ಝೋನ್ ಆಗಿ ಮಾಡಿದ್ದೀವಿ. ಒಂದು ಝೋನ್ 1, 2, 3, ಅಂದ್ರೆ ಪುತ್ತೂರು ಮಧ್ಯ ಹೃದಯ ಭಾಗದಲ್ಲಿ ಝೋನ್ 1, ಗರ್ಭೆ ಭಾಗದಲ್ಲಿ ಝೋನ್ 2, ಹೋಳುವಾರ ಭಾಗದಲ್ಲಿ ಝೋನ್ 3 ಒಟ್ಟನ್ನು ಮಾಡಿ ಝೋನ್ 1 ಅನ್ನು ಈಗ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ. ಸರ್ಕಾರದ ಜೊತೆ PPP ಮಾಡೆಲ್ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ವ್ಯವಸ್ಥೆಯನ್ನಾಗಿದೆ. ಅದಕ್ಕೆ ಪೈಪ್ ಲೈನ್ ಮತ್ತೆ ಸಕ್ಕಿಂಗ್ ಪಾಯಿಂಟ್ ಮಾತ್ರ ಅವ್ರು ಮಾಡೋದು. ಆನಂತರ ಕ್ಲೀನಿಂಗ್ ಏನಿದೆ ನಮ್ಮ ಪ್ಲಾಂಟ್ STP ಪ್ಲಾಂಟ್ಗೆ ಈಗಲೇ 20 ಕೋಟಿ ನಗರಸಭೆಗೆ ಬಂದಿದೆ. ಅದಕ್ಕೆ ಪ್ಲಾಂಟ್ ಇಲ್ಲಿಂದ ಮಾಲಿಂಗೇಶ್ವರ ದೇವಸ್ಥಾನದ ವೆಟ್ವೆಲ್ ಮಾಡಿ ಇಲ್ಲಿಂದ ವೇಸ್ಟ್ ಅನ್ನು ನಮ್ಮ ಬೆದ್ರದಲ್ಲಿರುವಂತಹ 5 ಎಕರೆ ಜಾಗಿಗೆ ಇಲ್ಲಿಂದ ವೇಸ್ಟ್ ಅನ್ನು ಶಿಫ್ಟ್ ಮಾಡಿ ಅದಕ್ಕೆಲ್ಲ ದುಡ್ಡು ಸ್ಯಾಂಕ್ಷನ್ ಆಗಿದೆ. 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಭವಿಷ್ಯದ ಯೋಜನೆ ಮುಂದಿಟ್ಟುಕೊಂಡು 8 MLD ಫ್ಲಾಟ್ ನಿರ್ಮಿಸಲಾಗುತ್ತಿದ್ದು, ಒಂದು ವೇಳೆ ಈ ಯೋಜನೆ ಜಾರಿಯಾದಲ್ಲಿ ಹಲವು ವರ್ಷಗಳಿಂದ ಪುತ್ತೂರಿನ ಜನತೆ ಎದುರಿಸುತ್ತಿದ್ದ ಒಳಚರಂಡಿ ವ್ಯವಸ್ಥೆಯ ಸಮಸ್ಯೆಗೆ ಮುಕ್ತಿ ದೊರೆಯಲಿದೆ. ಅನೀಶ್ ಕುಮಾರ್, ಪುತ್ತೂರು, ಅಭಿಮತ ಟಿವಿ, ಮಂಗಳೂರು.